ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಭಾರ್ಗವಿ ಫ್ರೆಂಡ್ ಆಗಿ ಸ್ಪಂದನ ಎಂಟ್ರಿ ಕೊಡೋದ್ರ ಮುಖಾಂತರ ಅರ್ಜುನ್ ಮತ್ತು ಭಾರ್ಗವಿ ಬದುಕಲ್ಲಿ ಒಂದು ದೊಡ್ಡ ಅಲೆಯನ್ನೇ ಎಬ್ಸೋದಕ್ಕೆ ಮುಂದಾಗ್ತಿದ್ದಾರೆ. ಸ್ಪಂದನ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಗಾಯತ್ರಿ ದೇವಿ ಅವಶ್ಯವಾಗಿ ಜಗಳ ಮಾಡ್ಕೋತಿದ್ದಾರೆ. ಇಲ್ಲಿ ಗಾಯತ್ರಿ ದೇವಿ ನಿಜಕ್ಕೂ ನಾಟಕ ಮಾಡ್ತಿದ್ದಾರೆ, ಅದು ನಿಮಗೆ ಅರ್ಥ ಆಗ್ತಿಲ್ಲ. ನನ್ನ ತಂದೆ ಕೆಟ್ಟವ್ರು ಇರಬಹುದು, ಆದರೆ ಯಾರೂ ಸಾಯಿಸುವಂಥ ಕ್ರೂರಿಯಲ್ಲ, ಅವ್ರು ಏನು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಅರ್ಜುನ್ ಹೇಳ್ತಿದ್ದಾರೆ. ಗಾಯತ್ರಿ ದೇವಿ ನಿಜಕ್ಕೂ ಇನ್ನೋಸೆಂಟ್, ಅವ್ರಿಗೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸ್ಬೇಕಾಗಿರೋದು ನನ್ನ ಧರ್ಮ. ಹಾಗಾಗಿ ನಾನು ಯಾವತ್ತಿದ್ರೂ ಕೂಡ ಅವರ ಪರವಾಗಿ ನಿಂತ್ಕೋತೀನಿ, ಅವರ ಜೊತೆಯಾಗಿ ನಿಂತ್ಕೋತೀನಿ. ನಿಮಗೂ ಕೂಡ ಒಂದಿನ ಗೊತ್ತಾಗುತ್ತೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ. ಅವತ್ತು ಖಂಡಿತ ನೀವು ರಿಗ್ರೆಟ್ ಮಾಡ್ತೀರಾ ಅಂತ ಹೇಳಿ ಭಾರ್ಗವಿ ಅರ್ಜುನ್ಗೆ ಹೇಳ್ತಾರೆ. ಸರಿ ಆಯಿತು ಬಿಡಿ, ನೋಡೇ ಬಿಡೋಣ, ನೀವು ಕೋರ್ಟ್ಗೆ ಹೋದ್ರೂ ಸರಿ, ನಾನೇ ಹೋಗಿ ಅಪ್ಪನ ಪರವಾಗಿ ನಿಂತು ಅಲ್ಲೂ ಕೂಡ ವಾದ ಮಾಡ್ತೀನಿ ಅಂತ ಅರ್ಜುನ್ ಹೇಳ್ತಾರೆ. ಇತ್ತ ಕಡೆ ಭಾರ್ಗವಿ ಕೂಡ ಕೋರ್ಟೇ ಆಗಲಿ ಮನೆಯೇ ಆಗಲಿ ಎಲ್ಲೇ ತೀರ್ಮಾನ ಆದರೂ ನಾನು ಗಾಯತ್ರಿ ದೇವಿಯ ಪರವಾಗಿ ನಿಂತ್ಕೋತಿದ್ದೆ, ಖಂಡಿತವಾಗ್ಲೂ ಗಾಯತ್ರಿ ದೇವಿಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ. ಹೀಗೆ ಇಬ್ಬರ ನಡುವೆ ದೊಡ್ಡದಾದ ಜೋರು ಜಗಳನೇ ನಡೆದು ಹೋಗುತ್ತೆ. ಇತ್ತ ಕಡೆ JP ಪಾಟೀಲ್ ಅವರು ತನ್ನ ತಮ್ಮ ಜಗ್ಗಾಗೆ ಬರೋಕೆ ಹೇಳಿದ್ದಾರೆ. ಅಂದರೆ ಸಾಕ್ಷಿಯವರ ಗಂಡ ಫಾರಿನಲ್ಲಿದ್ದಾರೆ. JP ಪಾಟೀಲ್ ಅವರ ಬಿಸ್ನೆಸ್ ಅನ್ನ ನೋಡ್ಕೊತಿದ್ದಾರೆ. ಆದ್ರೆ ಇವತ್ತು ಪರಿಸ್ಥಿತಿ ಸರಿ ಇಲ್ಲದೆ ಇರೋದ್ರಿಂದ JP ಪಾಟೀಲ್ ಅವರು ತಮ್ಮ ಜಗ್ಗನನ್ನ ಕರ್ಸ್ಕೊತಿದ್ದಾರೆ. ಅವನು ನನ್ನ ಜೊತೆ ಇದ್ರೆ ನನಗೆ ಬಲ ಇದ್ದಾಗ ಆಗತ್ತೆ ಅಂತ. ಈ ಕಡೆ ಸಾಕ್ಷಿ ಅವ್ರಿಗೂ ಕೂಡ ಜಗ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ್ದೆ, ನೀವು ಯಾವಾಗ್ಲೇ ಬರೋದು ಅಂತ ಕೇಳಬೇಕಾದ್ರೆ ಅಣ್ಣ ಕಾಲ್ ಮಾಡಿದ, ಬರೋದಕ್ಕೆ ಅಂತ ಹೇಳಿದಾನೆ. ಹಾಗಾಗಿ ನಾನು ಕೂಡ ಇಂಡಿಯಾಗೆ ವಾಪಸ್ ಬರ್ತಿದ್ದೀನಿ ಅಂತ ಹೇಳ್ತಾರೆ. ನಾನು ಕರೆದಾಗೆಲ್ಲ ಬರಲಿಲ್ಲ, ಅಣ್ಣ ಕರೆದ ತಕ್ಷಣ ಹೇಗೆ ಬರ್ತಿದ್ದಾರೆ, ಒಟ್ನಲ್ಲಿ ಬರ್ತಿದಾರಲ್ಲ ಅಷ್ಟು ಸಾಕು ಅಂತ ಸಾಕ್ಷಿಯವ್ರು ಅನ್ಕೋತಾರೆ. ನಂತರ ಅಲ್ಲಿಗೆ JP ಪಾಟೀಲ್ ಬಂದಾಗ, ಭವ ನೀವು ಜಗ್ಗವ್ರನ್ನ ಬರೋಕೆ ಹೇಳಿದ್ರಂತಲ್ವಾ, ಅದಕ್ಕೆ ಅವರು ಫಾರಿನ್ನಿಂದ ಇಂಡಿಯಾಗೆ ಬರ್ತಿದ್ದಾರೆ, ಯಾಕೆ ಬರೋಕೆ ಹೇಳಿದ್ದು, ಇಷ್ಟು ದಿನ ಇಲ್ದಿರೋದು ಈಗ ಹೇಗೆ ಅಂತ ಕೇಳಿದಾಗ, ಅದು ಮನೆ ಪರಿಸ್ಥಿತಿ ಏನಾಗಿದೆ, ಯಾರು ಬಂದಿದ್ದಾರೆ, ಏನೆಲ್ಲ ನಡೀತದೆ ಅನ್ನೋದು ನಿನಗೂ ಕೂಡ ಗೊತ್ತದೆ ಅಲ್ವಾ, ಅವನ ಜೊತೆ ಇರಿದ್ರೆ ಏನೋ ಒಂದು ರೀತಿ ಬಲ ಇದ್ದ ಹಾಗೆ, ಅದಕ್ಕೋಸ್ಕರ ಅವನನ್ನು ಬರೋಕೆ ಹೇಳಿದನಿ ಅಂತ JP ಹೇಳ್ತಾರೆ. ನಂತರ ಇಲ್ಲಿ ಬೃಂದ ಬಂದಿದೆ, ಏನು ಅವ್ರು ಬಂದ್ಬಿಟ್ರೆ ಎಲ್ಲ ಕೂಡ ಆಗ್ಬಿಡತ್ತೆ, ಯಾಕೆ ಆ ಗಾಯತ್ರಿ ದೇವಿನ ಓಡಿಸೋದಕ್ಕೆ ಚಿಕ್ಕ ಮಾವನೇ ಬರಬೇಕಾ, ಯಾಕೆ ನಮ್ಮ ಕೈಲಿ ಆಗೋದಿಲ್ವಾ ಅಂತ ಹೇಳಿ ಬೃಂದ ಸಾಕ್ಷಿ ಹತ್ರ ಹೇಳಿದಾಗ, ಏನಾದರೂ ಆಗಲಿ ಒಟ್ಟಿನಲ್ಲಿ ನನ್ನ ಗಂಡ ನಾನು ಕರೆದಾಗಂತೂ ಬರಲಿಲ್ಲ, ಅವ್ರ ಅಣ್ಣ ಕರೆದಾಗಾದ್ರೂ ಬರ್ತಿದಾರಲ್ಲ, ಒಟ್ಟಿನಲ್ಲಿ ಬಂದರೆ ಸಾಕಪ್ಪ ಇಲ್ಲಿಗೆ ಅಂತ ಅನ್ಕೋತಾರೆ. ಆದರೂ ಕೂಡ ಗಾಯತ್ರಿ ದೇವಿ ಪರವಾಗಿ ನೀನು ಯಾಕೆ ನಿಂತ್ಕೊಂಡಿದ್ಯಾ ಅಂತ ಸಾಕ್ಷಿಯವರು ಬೃಂದನ ಪ್ರಶ್ನೆ ಮಾಡ್ತಾರೆ. ಯಾಕತೆ ಗೊತ್ತಾಗ್ತಿಲ್ವಾ ನಾನು ಯಾಕೆ ಅವ್ರ ಪರವಾಗಿ ನಿಂತ್ಕೊಂಡಿದ್ದೀನಿ ಅಂತ ನಿಮ್ಗೆ ಗೊತ್ತಿದೆಯಾ? ಆ ಗಾಯತ್ರಿ ದೇವಿಗೆ ಏನೂ ಕೂಡ ಗೊತ್ತಾಗೋದಿಲ್ಲ, ಸುಮ್ಮನೆ ನ್ಯಾಯ ಬೇಕು ಅಂತ ಬಂದಿದ್ದಾರೆ, ನ್ಯಾಯ ಬೇಕು ಅಂತ ಕೇಳ್ತಿದ್ದಾರೆ. ಆ ಭಾರ್ಗವಿ ಇಲ್ಲಿಂದ ಹೊರಟ್ರೆ ಖಂಡಿತ ಗಾಯತ್ರಿ ದೇವಿಯನ್ನು ಈಸಿಯಾಗಿ ಇಲ್ಲಿಂದ ಕಳಿಸ್ಬಿಡಬಹುದು ಅಂತ ಹೇಳಿ ಬೃಂದ ತಿಳಿಸ್ತಾಳೆ. ಜೊತೆಗೆ ನನಗೂ ಕೂಡ ಏನು ಮಾಡಬೇಕು ಅಂತ ಗೊತ್ತಿದೆ, ಅದನ್ನೇ ಮಾಡ್ತೀನಿ, ನೋಡ್ತಾರೆ ಏನು ಮಾಡ್ತೀನಿ ಅಂತ ಕೂಡ ಬೃಂದ ತಿಳಿಸ್ತಾರೆ. ಇತ್ತ ಕಡೆ ಭಾರ್ಗವಿನೇ ಕಾಳಿ ಅನ್ನೋ ವಿಷಯ ಶಕ್ತಿ ಮತ್ತು ವಿಕಿ ಇಬ್ರಿಗೂ ಕೂಡ ಗೊತ್ತಾಗುತ್ತೆ. ಈ ಭಾರ್ಗವಿ ಕಾಳಿನ ಕೋಟ್ ಹಾಕೋದಿಲ್ಲ ಅಂತ ಹೇಳಿ ಈಗ ಕಾಳಿ ಅವತಾರವನ್ನ ತಾಳಿದೆ, ನಮ್ಮ ಬಿಸ್ನೆಸ್ಗೆ ಎಂಟ್ರಿ ಕೊಟ್ಟು ನಮ್ಮ ಬಿಸ್ನೆಸ್ ಅನ್ನೇ ಹಾಳು ಮಾಡ್ತಿದ್ದಾಳೆ, ಸಮಾಜದಲ್ಲಿ ನನ್ನ ಗೌರವ ಮರ್ಯಾದೆಗೆ ಜೊತೆ ತಂದು ಈಗ ನನ್ನ ಬಿಸ್ನೆಸ್ ಅನ್ನ ಹಾಳು ಮಾಡ್ತಿದ್ದಾಳೆ, ಇವಳ ಕಥೆಯನ್ನ ಮೊದಲು ಮುಗಿಸ್ಬೇಕು ನಾನು ಅಂತ ಹೇಳಿ ವಿಕಿ ಅನ್ಕೋತಾರೆ. ಸುಮ್ಮನೆ ಇರ್ತೀಯಾ, ಯಾಕೆ ಆ ರೀತಿ ಹಾರಾಡ್ತಾ ಇದೆಯಾ, ಆ ಭಾರ್ಗವಿ ಯಾರು ಅಂತ ಗೊತ್ತಾಗಿದೆ ತಾನೆ, ಅವಳೇ ಕಾಳಿ ಅಂತ ಗೊತ್ತಾದ್ಮೇಲೆ ಏನೂ ಮಾಡಬೇಡಿ, ಜಸ್ಟ್ ನೀವು ನಿಮ್ಮ ಕೆಲಸಗಳನ್ನು ಮಾಡ್ಕೊಂಡು ಹೋಗಿ, ನಾನು ನನ್ನ ಕೆಲಸವನ್ನು ಮಾಡ್ತೀನಿ, ಅವ್ರ ಜೊತೆನೇ ಇದ್ದು ಅವಳ ಕಥೆಯನ್ನು ಹೇಗೆ ಮುಗಿಸ್ಬೇಕು ಅಂತ ಗೊತ್ತದೆ. ಅದಕ್ಕೂ ಮುನ್ನ ನಾವು ಬೇರೆದೇ ಕೆಲಸ ಮಾಡಬೇಕಾಗಿದೆ, ಯಾಕಂದರೆ ಇಲ್ಲಿ ಪೊಲೀಸ್ ಅವರು ಭಾರ್ಗವಿ ಮುಖಾಂತರ ನನಗೆ ಹತ್ರ ಆಗ್ಬೋದು, ನನ್ನನ್ನು ಹಿಡಿಬಹುದು ಅನ್ನೋ ಹೋಪ್ಸಲ್ಲಿದ್ದಾರೆ. ಆದರೆ ಅದೆಲ್ಲವನ್ನ ಕೂಡ ನುಚ್ಚುನೂರು ಮಾಡಬೇಕು. ಜೊತೆಗೆ ಈಗ ಆ ಗಾಳಿ ಸುಮ್ಮನೆ ಅಲ್ಲ, ಅವಳು ಜನರುಗಳ ಶಕ್ತಿ ಅಂತ ಅನ್ನಿಸ್ಕೊಳ್ತಾಳೆ, ಜನಗಳು ಎಲ್ಲರೂ ಕೂಡ ನಮ್ಮ ಶಕ್ತಿ ಅಂತ ಹೇಳಿ ಭಾರ್ಗವಿಯನ್ನು ಅಂದ್ಕೊಂಡಿದ್ದಾರೆ. ಹಾಗಾಗಿ ಅದು ಹುಸಿ ಅವಳು ಏನಂದರೆ ಏನೇನು ಅಲ್ಲ, ಅವಳು ಡಮ್ಮಿ ಅಂತ ಹೇಳಿ ಜನಗಳಿಗೆ ಅರ್ಥ ಮಾಡಿಸ್ಬೇಕು. ಜನಗಳು ಅರ್ಥ ಮಾಡ್ಕೊತಿದ್ದಾಗೆ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕೂಡ ಗೊತ್ತಾಗತ್ತೆ ಅಂತ ಹೇಳಿದಾಗ, ಹಾಗಿದ್ರೆ ರವೀಂದ್ರಂಗೆ ಹೇಗೆ ಅವಮಾನ ಮಾಡಿ ಅವನ ಕಥೆಯನ್ನು ಮುಗಿಸಿದ್ವೋ ಆಗ ಅಂತ ಶಕ್ತಿ ಕೇಳ್ತಾರೆ ಗಂಗಾನ. ಹೌದು, ಅದೇ ರೀತಿಯಾಗಿ. ಆದರೆ ರವೀಂದ್ರ ಮಾತಾಡ್ತಿರ್ಲಿಲ್ಲ, ಆದರೆ ಈ ಭಾರ್ಗವಿ ಅಷ್ಟು ಸುಮ್ಮನೆ ಇರ್ತಕ್ಕಂಥ ಹೆಣ್ಮಗಳಲ್ಲ, ಅವಳ ಜೊತೆಯಾಗೆ ಇದ್ದು ಅವಳನ್ನು ಹೇಗೆ ಮುಗಿಸ್ಬೇಕು ಅನ್ನೋದು ನನಗೆ ಗೊತ್ತದೆ, ಆ ಕೆಲಸವನ್ನು ನನಗೆ ಬಿಟ್ಬಿಡಿ ಅಂತ ಕೂಡ ಹೇಳ್ತಾರೆ. ನಂತರ ನೀವು ಯಾಕೆ JP ಪಾಟೀಲನ್ನು ಬಿಟ್ಟು ಬಂದಿದ್ದು, JP ವಿಶ್ವ ಏನಾಯಿತು ಅದು ಅಂತೆಲ್ಲ ವಿಕ್ಕಿ ಕೇಳಿದಾಗ, ಪಾಪ JP ಅಂದ್ಕೊಂಡ್ಬಿಟ್ಟ ಅವನೇ ನನ್ನನ್ನು ಸಾಯಿಸಿರೋದು ಅಂತ. ಅದೇ ಭಯದಲ್ಲಿದ್ದ ಕೂಡ ಅವನು.
ಶಕ್ತಿ ಅಣ್ಣ ಅವತ್ತು ಅವನಿಗೆ ಬಲವಾಗಿ ನಿಂತ್ಕೊಂಡ, ಅವನ ಜೊತೆಯಾಗಿ ನಿಂತು ಅವನಿಗೆ ಮತ್ತಷ್ಟು ಹತ್ರ ಆದ. ನಾನು ನನ್ನ ಬಿಸ್ನೆಸ್ಸನ್ನು ಈ ಕಡೆ ಮಾಡಿಕೊಂಡೆ ಬಂದೆ. ಈ ಕ್ಷಣಕ್ಕೂ ಕೂಡ ಜೆ ಪಿ ನನ್ನ ಸಾವಿಗೆ ತಾನೇ ಕಾರಣ ಅಂತ ಅನ್ಕೊಂಡ್ಬಿಟ್ಟೆ, ಹೆದರ್ಕೊಂಡ್ಬಿಟ್ಟಿದ್ದು. ಅದೇ ಹೆದರಿಕೆಯಲ್ಲಿ ಅವನು ಕೂಡ ಇದ್ದ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಜೆ ಪಿದು ಯಾವುದೇ ರೀತಿ ತಪ್ಪು ಕೂಡ ಇರಲಿಲ್ಲ ಅಂತ ಕೂಡ ಇಲ್ಲಿ ಗಾಯತ್ರಿ ದೇವಿ ತಿಳಿಸ್ತಾರೆ. ಆದರೆ ಇಲ್ಲಿ ಗಾಯತ್ರಿ ದೇವಿ ವಿಷಯವಾಗಿ ಭಾರ್ಗವಿ ಮತ್ತು ಅರ್ಜುನ್ ಜಗಳ ಮಾಡ್ಕೊತಿದ್ದಾರೆ. ಎಲ್ಲಿ ನೋಡಿದ್ರೆ ಗಾಯತ್ರಿ ದೇವಿ ಭಾರ್ಗವಿಗೆ ಕೆಡ್ಡ ತೋಡ್ತಿದ್ದಾರೆ. ತದನಂತರ ಇಲ್ಲಿ ರಾತ್ರಿ ಆಗಿರತ್ತೆ. ಇಲ್ಲಿ ಹಾಲು ತಗೊಂಡು ಬಂದು ಭಾರ್ಗವಿ ಅರ್ಜುನ್ಗೆ ಕೊಟ್ಟು ಮಾತಾಡ್ಸೋಕೆ ಬಂದಾಗ ಹಾಲು ಕೊಟ್ಟಿರ್ತಾನೆ, ಹೋಗ್ತಾರೆ, ಸುಮ್ಮನೆ ನಾನು ಫೋನ್ ನೋಡ್ತಾ ಇದ್ದೀನಿ, ನನಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹಿಡಿದೇ ಹೋಗ್ತಾರೆ. ಹಾಗೆ ಜಾರಿ ಬೀಳ್ತಾರೆ. ಅರ್ಜುನ್ ಮತ್ತು ಭಾರ್ಗವಿ ಕಣ್ಣ ಸಲಿಗೆ ಆಗತ್ತೆ. ತದನಂತರ ಇಲ್ಲಿ ಅರ್ಜುನ್ಗೆ ಭಾರ್ಗವಿ ಕ್ಷಮೆಯನ್ನು ಕೇಳ್ತಾರೆ. ನಾನು ಬೆಳಗ್ಗೆ ಆ ರೀತಿ ಜೋರಾಗಿ ಮಾತಾಡಬಾರ್ದಿತ್ತು, ತಪ್ಪು ಮಾಡಿಬಿಟ್ಟೆ, ನಾನು ಕ್ಷಮಿಸ್ಬಿಡಿ ಅಂತ. ಆಗ ಅರ್ಜುನ್ ಕೂಡ ನಾನು ಜೋರಾಗಿ ಮಾತಾಡಬಾರ್ದಿತ್ತು, ತಪ್ಪು ಮಾಡಿಬಿಟ್ಟೆ, ಕ್ಷಮಿಸ್ಬಿಡಿ ಅಂತ ಅವರು ಕೂಡ ಕೇಳ್ಕೊತಾರೆ. ನಂತರ ಭಾರ್ಗವಿ ಅನ್ಕೋತಿದ್ದಾಳೆ, ನಂಗೆ ಅರ್ಥ ಆಗ್ತದೆ ಅರ್ಜುನ, ನಿಮ್ಮ ಮನಸ್ಸಿಗೆ ಎಷ್ಟು ಹಸಿ ಆಗ್ತದೆ ಅಂತ. ಆದರೆ ನಾನು ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀನಿ ಅನ್ನೋದನ್ನು ನಿಮಗೆ ಅರ್ಥ ಮಾಡಿಸೋ ದಿನ ಇನ್ನೇನು ಬಂದೇ ಬರುತ್ತೆ. ಖಂಡಿತ ಅಪ್ಪನ ಸಾವಿಗೆ ಕಾರಣ ಯಾರು ಅನ್ನೋದನ್ನು ಕಂಡು ಹಿಡಿಬೇಕು, ಅದಕ್ಕೆ ಇಷ್ಟೆಲ್ಲ ಮಾಡ್ತಿರೋದು, ಅದನ್ನು ನಿಮ್ಗೆ ನಾನು ಹೇಳ್ತೀನಿ ಅಂತ ಅನ್ಕೋತಿದ್ದಾಗ ಈ ಕಡೆ ಅರ್ಜುನ್, ನಾನು ನೀವು ಈ ಒಂದು ಮದುವೆ ಆಗಿ ಮನೆಯವ್ರನ್ನ ಒಪ್ಸೋದಕ್ಕೆ ಇಷ್ಟೆಲ್ಲ ಕಷ್ಟಪಟ್ವಿ, ನೀನು ಅಪ್ಪ ನಿಮ್ಮ ಒಳ್ಳೆತನವನ್ನು ನಿಮ್ಮನ್ನು ಒಪ್ಕೊಂಡು ಸೊಸೆ ಅಂತ ಒಪ್ಕೋಬೇಕು ಅನ್ನೋಷ್ಟರಲ್ಲಿ ಏನೇನೆಲ್ಲ ಮಾಡಿಬಿಟ್ರಿ ನೀವು. ನಾನು ಎಷ್ಟು ಕಷ್ಟಪಟ್ವಿ ಒಂದಾಗೋದಕ್ಕೆ. ಆದರೆ ಇವತ್ತು ನಮ್ಮಿಬ್ರಿಗೋಸ್ಕರ ನಾವು ಬದುಕಬೇಕಾಗಿತ್ತು, ಆದರೆ ಇನ್ಯಾವುದೋ ಮೂರನೇ ವ್ಯಕ್ತಿ ಬಂದು ಅವ್ರಿಗೋಸ್ಕರ ನೀವು ನಮ್ಮನ್ನೇ ದೂರ ಮಾಡ್ಕೋತಾ ಇದ್ದೀರಾ ಅಂತ ಹೇಳಿ ಅರ್ಜುನ್ ಭಾರ್ಗವಿ ವಿರುದ್ಧ ಸಿಡಿದೆದ್ದು ಬಿಡ್ತಾರೆ. ಮತ್ತೆ ಇಲ್ಲಿ ಭಾರ್ಗವಿ ಮಾತಾಡ್ಸೋಕೆ ಹೋದಾಗ ಅರ್ಜುನ್ ಫುಲ್ ಕೆಂಡ ಕಾಡ್ಬಿಡ್ತಾರೆ. ನಂತರ ಇಲ್ಲಿ ಭಾರ್ಗವಿ ಅರ್ಜುನನ್ನು ಹೊರಗಡೆ ಕರ್ಕೊಂಡು ಬಂದಿದ್ದಾರೆ. ಯಾಕೆ ಕರ್ಕೊಂಡು ಬಂದಿದ್ರಾ ಅಂತ ಕೇಳ್ತಿದ್ರೆ, ಇದು ಎಷ್ಟು ಪ್ರಶಾಂತವಾಗಿದೆ ಅಲ್ವಾ ಜಾಗ ಅಂದಾಗ, ನಿಮಗೆ ಪಾಪ ಅವಶ್ಯಕತೆ ಇತ್ತು ಬಿಡಿ, ಯಾವಾಗಲೂ ಅನಾಥಾಶ್ರಮದಲ್ಲಿ ತುಂಬ ಬ್ಯುಸಿಯಾಗೇ ಇರ್ತೀರಾ ಅಲ್ವಾ ಅಂತ ಹೇಳಿದಾಗ, ಅದು ಅದಕ್ಕಲ್ಲ, ನನ್ನ ಫ್ರೆಂಡ್, ತುಂಬ ಕ್ಲೋಸ್ ಫ್ರೆಂಡ್ ಫಸ್ಟ್ ಟೈಮ್ ಪ್ರಾಕ್ಟೀಸ್ ಶುರು ಮಾಡ್ತಿದ್ದಾಳೆ, ಅವಳಿಗೆ ಆಲ್ ದ ಬೆಸ್ಟ್ ಹೇಳಬೇಕಿತ್ತು, ಹಾಗಾಗಿ ನಿಮ್ಮನ್ನು ಕರ್ಕೊಂಡು ಬರ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಯಾಕಂದರೆ ನಿಮ್ಮನ್ನು ಪರಿಚಯನೇ ಮಾಡಿಸಿರಲಿಲ್ಲ ಅವಳು ನನಗೆ ಅಪ್ಪನಿಗೆ ಆಂಗ್ಸೈಟಿ ಪ್ರಾಬ್ಲಮ್ ಇದ್ದಾಗ ತುಂಬಾ ಹೆಲ್ಪ್ ಮಾಡಿದ್ದಾಳೆ ಅಂದಾಗ, ಪರವಾಗಿಲ್ವಲ್ಲ, ಫ್ರೆಂಡ್ಗೆ ಕೊಟ್ಟಿರೋ ಮಾತನ್ನಾದರೂ ನೆನ್ಪಿಟ್ಕೊಳ್ಳೋಕೆ ಬರುತ್ತಲ್ಲ, ನಮಗೆ ಕೊಟ್ಟಿರೋ ಮಾತನ್ನಂತೂ ಉಳಿಸ್ಕೊಳ್ಳಿಲ್ಲ ನೀವು ಅಂತ ಹೇಳಿ ಅರ್ಜುನ್ ಹೇಳಿದಾಗ, ಏನು ಮಾತಾಡ್ತಿದ್ರ ನೀವು, ಏನು ಮಾತು ಏನು ಅಂದಾಗ, ಯಾಕೆ ನೆನಪಿಲ್ವಾ ನಮ್ಮ ನಡುವೆ ಯಾವುದೇ ರೀತಿ ಗುಟ್ಟುಗಳು ಇರಬಾರ್ದು ಅಂತ, ಯಾಕೆ ನಿಮಗೆ ಗೊತ್ತಿಲ್ವಾ, ನೀವೇನೇನೆಲ್ಲ ಮುಚ್ಚಿಡ್ತಿದ್ರ ಅಂತ ಅರ್ಜುನ ಭಾರ್ಗವಿಗೆ ತಿಳಿಸಿದಾಗ ಭಾರ್ಗವಿಗೆ ಏನು ಮಾತಾಡಬೇಕು ಗೊತ್ತಾಗೋದಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಭಾರ್ಗವಿ ಫ್ರೆಂಡ್ ಎಂಟ್ರಿ ಕೊಡ್ತಾರೆ. ಅದು ಭಾರ್ಗವಿ ಫ್ರೆಂಡ್ ಬೇರೆ ಯಾರು ಅಲ್ಲ, ನಮ್ಮ ಬಿಗ್ ಬಾಸ್ನ ಸೀಸನ್ 12ನ ಖ್ಯಾತಿಯ ಸ್ಪಂದನ ಅಂತಾನೆ ಹೇಳ್ಬೋದು. ಸ್ಪಂದನಾನೇ ಭಾರ್ಗವಿ ಫ್ರೆಂಡ್ ಆಗಿ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದ. ಇಲ್ಲಿ ಅರ್ಜುನ್ ಭಾರ್ಗವಿಯನ್ನು ಒಂದು ಮಾಡೋ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಈ ಕಡೆ ಅರ್ಜುನನ್ನು ನಿಮ್ಮ ಒಂದು ಹೆಂಡತಿಯನ್ನು ಯಾವ ಒಂದು ಪಟ್ನೆಮಿಂದ ಕರೀತೀರಾ, ಇಲ್ಲ ಅಂತ ಅಂತೂ ಹೇಳಬಾರ್ದು, ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಯಾಕಂದರೆ ನಾನು ಭಾರ್ಗವಿ ಬೆಸ್ಟ್ ಫ್ರೆಂಡ್ ಅಂತ ಹೇಳಿದಾಗ ಅರ್ಜುನ್ ಟಗರು ಪುಟ್ಟಿ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗತ್ತೆ, ಇಲ್ಲಿ ಸ್ಪಂದನ ಜಸ್ಟ್ 1 ಎಪಿಸೋಡ್ ಬಂದಿದ್ದಾರೆ ಅಥವಾ ಕತೆ ಬೇರೆದೇ ರೀತಿಯ ಟ್ವಿಸ್ಟ್ ಏನಾದರೂ ತಗೋತಿದ್ಯಾ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.